ಹೋಳಿ ನಂತರ ಬುಧ ಸಂಚಾರ 12 ರಾಶಿಗಳ ಮೇಲೆ ಯಾವ ಪರಿಣಾಮ ಉಂಟಾಗಲಿದೆ? ಏಪ್ರಿಲ್ 1ರಂದು ರಾತ್ರಿ 9:30ರವರೆಗೆ ಬುಧವು ಮೇಷ ರಾಶಿಯಲ್ಲಿ ಸಾಗುತ್ತದೆ. ನಂತರ ಅದು ವೃಷಭ ರಾಶಿಯನ್ನು ಪ್ರವೇಶಿಸುತ್ತದೆ. ಬುಧವು ಬುದ್ಧಿವಂತಿಕೆ ಮತ್ತು ಮಾತಿನ ದೇವರು ಎಂದು ಹೇಳಲಾಗುತ್ತದೆ. ವ್ಯವಹಾರ ಮತ್ತು ವಾಕ್ ಸಂಬಂಧಿತ ಕೆಲಸಕ್ಕಾಗಿ ಜಾತಕದಲ್ಲಿ ಬುಧವನ್ನು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಏಪ್ರಿಲ್ 1ರವರೆಗೆ ನಿಮ್ಮ ಜೀವನದ ಮೇಲೆ ಬುಧ ಸಂಕ್ರಮಣವು ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದು ಇಲ್ಲಿದೆ. 1. ಮೇಷರಾಶಿ. ಬುಧವು ನಿಮ್ಮ ಮೊದಲ ಅಂದರೆ ಆರೋಹಣ ಸ್ಥಳಕ್ಕೆ ಸಾಗಿದೆ. ಆರೋಹಣ ಅಂದರೆ ಜಾತಕದಲ್ಲಿ ಮೊದಲ ಸ್ಥಾನವು ನಮ್ಮ ದೇಹ ಮತ್ತು ಬಾಯಿಗೆ ಸಂಬಂಧಿಸಿದೆ. ಈ ಬುಧ ಸಂಕ್ರಮಣದಿಂದ ನೀವು ರಾಜನಂತೆ ಸುಖವನ್ನು ಪಡೆಯುತ್ತೀರಿ. ನೀವು ಭೌತಿಕ ಸೌಕರ್ಯಗಳನ್ನು ಹೊಂದುವುದನ್ನು ಮುಂದುವರಿಸುತ್ತೀರಿ. ನೀವು ಜೀವನದಲ್ಲಿ ಸಾಕಷ್ಟು ಖ್ಯಾತಿ ಮತ್ತು ಗೌರವವನ್ನು ಸಹ ಪಡೆಯುತ್ತೀರಿ. ಇದಲ್ಲದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಮತ್ತು ನೀವು ಹಣದ ವಿಷಯದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಆದ್ದರಿಂದ ಬುಧದ ಮಂಗಳಕರ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ನೀವು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಅಲ್ಲದೆ ಹಸಿರು ಬಣ್ಣದ ವಸ್ತುಗಳನ್ನು ಸಾಧ್ಯವಾದಷ್ಟು ದಾನ ಮಾಡಬೇಕು. 2. ವೃಷಭ ರಾಶಿ. ಬುಧವು ನಿಮ್ಮ 12ನೇ ಮನೆಗೆ ಸಾಗಿದೆ. ಜಾತಕದ 12ನೇ ಸ್ಥಾನವು ನಿಮ್ಮ ಖರ್ಚು ಮತ್ತು ಸಂತೋಷಕ್ಕೆ ಸಂಬಂಧಿಸಿದೆ. ಈ ಬುಧ ಸಂಕ್ರಮಣದಿಂದ ನೀವು ಆರ್ಥಿಕವಾಗಿ ಲಾಭ ಪಡೆಯುವಿರಿ. ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳನ್ನು ಹೆಚ್ಚಿಸಲು ನೀವು ಹೆಚ್ಚು ಗಮನ ಹರಿಸುತ್ತೀರಿ. ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮ್ಮ ಗೌರವ ಮತ್ತು ಪ್ರಗತಿಯು ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯಿಂದ ನೀವು ಸಂತೋಷವನ್ನು ಪಡೆಯುತ್ತೀರಿ. ಆದ್ದರಿಂದ ಬುಧದ ಶುಭ ಫಲಿತಾಂಶಗಳನ್ನು ಕಾಪಾಡಿಕೊಳ್ಳಲು ದೇವಸ್ಥಾನದಲ್ಲಿ ಮಣ್ಣಿನ ಮಡಕೆಯನ್ನು ದಾನ ಮಾಡಿ. 3. ಮಿಥುನ ರಾಶಿ. ಬುಧನು ನಿಮ್ಮ 11ನೇ ಮನೆಗೆ ಸಾಗಿದ್ದಾನೆ. ಜಾತಕದಲ್ಲಿ 11ನೇ ಸ್ಥಾನವು ನಮ್ಮ ಆದಾಯ ಮತ್ತು ಬಯಕೆಗಳ ಈಡೇರಿಕೆಗೆ ಸಂಬಂಧಿಸಿದೆ. ಈ ಬುಧ ಸಂಕ್ರಮಣದಿಂದ ನಿಮ್ಮ ಯಾವುದೇ ಆಸೆಗಳು ಈಡೇರಬಹುದು. ಹಣದ ವಿಷಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಪ್ರಯೋಜನ ಪಡೆಯುತ್ತೀರಿ. ಈ ಸಮಯದಲ್ಲಿ ನೀವು ಸ್ವಲ್ಪ ನಾಚಿಕೆ ಪಡುತ್ತೀರಿ. ಆದರೆ ನೀವು ನಿಮ್ಮ ಕಾರ್ಯಗಳನ್ನು ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ಈ ಅವಧಿಯಲ್ಲಿ ನಿಮ್ಮ ಮಗು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಿರುತ್ತದೆ. ಆದ್ದರಿಂದ ಬುಧ ಗ್ರಹದ ಶುಭ ಫಲಿತಾಂಶಗಳನ್ನು ಪಡೆಯಲು ಮಾ ದುರ್ಗೆಯನ್ನು ಪೂಜಿಸಿ. 4. ಕಟಕ ರಾಶಿ. ಬುಧನು ನಿಮ್ಮ 10ನೇ ಮನೆಗೆ ಸಾಗಿದ್ದಾನೆ. ಜಾತಕದ 10ನೇ ಸ್ಥಾನವು ನಮ್ಮ ವೃತ್ತಿ, ರಾಜ್ಯ ಮತ್ತು ತಂದೆಗೆ ಸಂಬಂಧಿಸಿದೆ. ಈ ಬುಧ ಸಂಕ್ರಮಣದ ಪ್ರಭಾವದಿಂದಾಗಿ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚು ದುರಾಸೆ ಹೊಂದಬಹುದು. ನೀವು ಇದನ್ನು ತಪ್ಪಿಸಬೇಕು. ನಿಮ್ಮ ನಾಲಿಗೆಯ ರುಚಿ ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕು. ಅಲ್ಲದೆ ಏಪ್ರಿಲ್ 1ರವರೆಗೆ ಬುಧದ ಅಶುಭ ಸ್ಥಾನವನ್ನು ತಪ್ಪಿಸಲು ಮತ್ತು ಶುಭ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ನೀವು ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. 5. ಸಿಂಹರಾಶಿ. ಬುಧ ನಿಮ್ಮ 9ನೇ ಮನೆಗೆ ಸಾಗಿದ್ದಾನೆ. ಜಾತಕದ 9ನೇ ಸ್ಥಾನವು ನಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದೆ. ಈ ಬುಧ ಸಂಕ್ರಮಣದಿಂದಾಗಿ ನೀವು ನಿರೀಕ್ಷಿಸಿದಷ್ಟು ಅದೃಷ್ಟವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಮುಂದೆ ಸಾಗಲು ನೀವೇ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಮಕ್ಕಳ ವಿಷಯದಲ್ಲಿ ನೀವು ಕೆಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಅವಧಿಯಲ್ಲಿ ಯಾರಿಗೂ ನೀಡಿದ ಭರವಸೆಗಳನ್ನು ಈಡೇರಿಸಲು ಹಿಂದೇಟು ಹಾಕಬಾರದು. ಅಲ್ಲದೆ ಏಪ್ರಿಲ್ 1ರವರೆಗೆ ಬುಧದ ಶುಭ ಫಲಿತಾಂಶಗಳನ್ನು ಪಡೆಯಲು ಮತ್ತು ಅಶುಭ ಫಲಿತಾಂಶಗಳನ್ನು ತಪ್ಪಿಸಲು ನೀವು ಹಸಿರು ಬಣ್ಣದ ವಸ್ತುಗಳನ್ನು ಬಳಸಿ. 6. ಕನ್ಯಾ ರಾಶಿ. ಬುಧ ನಿಮ್ಮ 8ನೇ ಮನೆಗೆ ಸಾಗಿದ್ದಾನೆ. ಜಾತಕದ 8ನೇ ಸ್ಥಾನವು ನಮ್ಮ ವಯಸ್ಸಿಗೆ ಸಂಬಂಧಿಸಿದೆ.
ಈ ಬುಧ ಸಂಕ್ರಮಣದ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯವು ಏಪ್ರಿಲ್ 1ರವರೆಗೆ ಉತ್ತಮವಾಗಿರುತ್ತದೆ. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರುತ್ತೀರಿ. ನಿಮ್ಮ ಭೌತಿಕ ಸಾಮರ್ಥ್ಯವು ಬಲವಾಗಿ ಉಳಿಯುತ್ತದೆ. ಆದ್ದರಿಂದ ಏಪ್ರಿಲ್ 1 ಬುಧದವರೆಗೆ ಮಂಗಳಕರ ಸನ್ನಿವೇಶವನ್ನು ಖಚಿತಪಡಿಸಿಕೊಳ್ಳಲು ಓಂ ಭ್ರಾಂ ಭ್ರೀಂ ಭ್ರಾಂ ಸ್ವಂ ಬುಧಾಯ ನಮಃ ಬುಧದ ಈ ಮಂತ್ರವನ್ನು ಜಪಿಸಬೇಕು. 7. ತುಲಾರಾಶಿ. ಬುಧನು ನಿಮ್ಮ 7ನೇ ಮನೆಗೆ ಪ್ರವೇಶಿಸಿದ್ದಾನೆ. ಜಾತಕದ 7ನೇ ಸ್ಥಾನವು ನಮ್ಮ ಸಂಗಾತಿಗೆ ಸಂಬಂಧಿಸಿದೆ. ಈ ಬುಧ ಸಂಕ್ರಮಣದಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಏಪ್ರಿಲ್ 1ರವರೆಗೆ ಬಲವಾಗಿರುತ್ತದೆ. ಹಣದ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ. ಆದ್ದರಿಂದ ಬುಧದ ಅಶುಭ ಫಲಿತಾಂಶಗಳನ್ನು ತಪ್ಪಿಸಲು ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ಉತ್ತಮವಾಗಿಡಲು ನೀವು ದೇವಾಲಯದಲ್ಲಿ ನೆನೆಸಿದ ಹಸಿಬೇಳೆಯನ್ನು ದಾನ ಮಾಡಬೇಕು. 8. ವೃಶ್ಚಿಕ ರಾಶಿ. ಬುಧನು ನಿಮ್ಮ 6ನೇ ಮನೆಗೆ ಪ್ರವೇಶಿಸಿದ್ದಾನೆ. ಜಾತಕದ 6ನೇ ಸ್ಥಾನವು ಸ್ನೇಹಿತರು, ಶತ್ರುಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಏಪ್ರಿಲ್ 1ರವರೆಗೆ ಈ ಬುಧ ಸಂಕ್ರಮಣದೊಂದಿಗೆ ನಿಮ್ಮ ಮಾತು ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗುತ್ತಾರೆ ಮತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರ ವಲಯದಲ್ಲಿ ಒಂದಷ್ಟು ಹೊಸ ಜನ ಕೂಡ ಸೇರಿಕೊಳ್ಳುತ್ತಾರೆ. ಅಲ್ಲದೆ ಈ ಮಧ್ಯೆ ನೀವು ಹೆಚ್ಚು ತಾಳ್ಮೆಯನ್ನು ಕಾಯ್ದುಕೊಳ್ಳುತ್ತೀರಿ. ಅದು ನಿಮಗೆ ಉತ್ತಮವಾಗಿರುತ್ತದೆ. ಇದರ ಹೊರತಾಗಿ ಶಿಕ್ಷಣ, ಬರವಣಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಲಾಭದ ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ. ನೀವು ಆ ಅವಕಾಶಗಳನ್ನು ಗುರುತಿಸಬೇಕಾಗಿದೆ. ಆದ್ದರಿಂದ ಈ ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ಇರಿಸಿಕೊಳ್ಳಲು ಬೆಳ್ಳಿಯ ಉಂಗುರವನ್ನು ಧರಿಸಬೇಕು. 9. ಮಕರ ರಾಶಿ. ಬುಧ ನಿಮ್ಮ 4ನೇ ಮನೆಗೆ ಸಾಗಿದೆ. ಜಾತಕದ 4ನೇ ಸ್ಥಾನವು ನಮ್ಮ ಕಟ್ಟಡ, ಭೂಮಿ, ವಾಹನ ಮತ್ತು ತಾಯಿಗೆ ಸಂಬಂಧಿಸಿದೆ. ಈ ಬುಧ ಸಂಕ್ರಮಣದಿಂದ ನಿಮಗೆ ಭೂಮಿ ಮತ್ತು ವಾಹನ ದೊರೆಯುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕು. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುವುದಿಲ್ಲ. ಸಾಧ್ಯವಾದರೆ ಈ ಅವಧಿಯಲ್ಲಿ ನೀವು ಎಲ್ಲಿಯಾದರೂ ಪ್ರಯಾಣಿಸುವುದನ್ನು ತಪ್ಪಿಸಬೇಕು. ಕುಟುಂಬದ ಸಂತೋಷವನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕಾಗುತ್ತದೆ. ಆದ್ದರಿಂದ ಬುಧ ಗ್ರಹದ ಅಶುಭ ಸ್ಥಾನವನ್ನು ತಪ್ಪಿಸಲು ಹಣೆಯ ಮೇಲೆ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ. 10. ಕುಂಭರಾಶಿ. ಬುಧ ನಿಮ್ಮ 3ನೇ ಮನೆಗೆ ಸಾಗಿದ್ದಾನೆ. ಜಾತಕದಲ್ಲಿ 3ನೇ ಸ್ಥಾನವು ನಮ್ಮ ಶೌರ್ಯ, ಸಹೋದರ ಸಹೋದರಿಯರು ಮತ್ತು ಖ್ಯಾತಿಗೆ ಸಂಬಂಧಿಸಿದೆ. ಬುಧದ ಈ ಸಾಗಣೆಯೊಂದಿಗೆ ನಿಮ್ಮ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ಈ ಸಮಯದಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಇತರರ ಮುಂದೆ ವ್ಯಕ್ತಪಡಿಸಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯು ಏಪ್ರಿಲ್ 1ರವರೆಗೆ ಉತ್ತಮವಾಗಿರುತ್ತದೆ. ಆದ್ದರಿಂದ ಬುಧದ ಮಂಗಳಕರ ಫಲಿತಾಂಶಗಳನ್ನು ಪಡೆಯಲು ರಾತ್ರಿಯಲ್ಲಿ ಹೆಸರು ಕಾಳುಗಳನ್ನು ನೆನೆಸಿ ಮತ್ತು ಮರುದಿನ ಬೆಳಿಗ್ಗೆ ಅದನ್ನು ಪ್ರಾಣಿಗಳಿಗೆ ತಿನ್ನಿಸಿ. 11. ಧನು ರಾಶಿ. ಬುಧ ನಿಮ್ಮ 5ನೇ ಮನೆಗೆ ಸಾಗಿದೆ. ಜಾತಕದ 5ನೇ ಸ್ಥಾನವು ನಮ್ಮ ಮಕ್ಕಳು, ಬುದ್ಧಿವಂತಿಕೆ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದೆ. ಏಪ್ರಿಲ್ 1ರವರೆಗೆ ಈ ಬುಧ ಸಂಕ್ರಮಣದಿಂದ ನೀವು ತುಂಬಾ ಸಂತೋಷವಾಗಿರುತ್ತೀರಿ. ಜನರು ನಿಮ್ಮ ಮಾತುಗಳಿಗೆ ಆದ್ಯತೆ ನೀಡುತ್ತಾರೆ. ನಿಮ್ಮ ಮಗು ಪ್ರಗತಿ ಹೊಂದುತ್ತದೆ. ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭವನ್ನು ಸಹ ಪಡೆಯಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಪ್ರೀತಿ ಪಾತ್ರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಿರಿ. ಆದ್ದರಿಂದ ಏಪ್ರಿಲ್ 1ರವರೆಗೆ ಎಲ್ಲ ರೀತಿಯ ಅದರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಹಸುವಿಗೆ ಹಸಿರು ಮೇವನ್ನು ನೀಡಿ. 12. ಮೀನರಾಶಿ. ಬುಧವು ನಿಮ್ಮ 2ನೇ ಸ್ಥಾನಕ್ಕೆ ಸಾಗಿದೆ. ಜಾತಕದಲ್ಲಿ 2ನೇ ಸ್ಥಾನವು ನಮ್ಮ ಸಂಪತ್ತು ಮತ್ತು ಸ್ವಭಾವಕ್ಕೆ ಸಂಬಂಧಿಸಿದೆ.
ಬುಧದ ಈ ಸಂಕ್ರಮಣದ ಪ್ರಭಾವದಿಂದಾಗಿ ನಿಮ್ಮ ವ್ಯಾಪಾರವು ಉತ್ತಮವಾಗಿ ನಡೆಯುತ್ತದೆ. ಹಣದ ವಿಷಯದಲ್ಲಿ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಬೌದ್ಧಿಕ ಸಾಮರ್ಥ್ಯವು ಉತ್ತಮವಾಗಿರುತ್ತದೆ. ನೀವು ನಿಮ್ಮೊಂದಿಗೆ ಸಂತೋಷವಾಗಿರಲು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮ ಸ್ವಂತ ನಿಯಮಗಳಲ್ಲಿ ಎಲ್ಲ ಕಾರ್ಯಗಳನ್ನು ಉತ್ತಮವಾಗಿ ಪೂರ್ಣಗೊಳಿಸುತ್ತೀರಿ. ಆದ್ದರಿಂದ ಬುಧದ ಮಂಗಳಕರ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ನೀವು ಬೆಳ್ಳಿಯಿಂದ ಮಾಡಿದ ಏನನ್ನಾದರೂ ಧರಿಸಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.